ಅವ್ರಿಗೆಲ್ಲ ಮಾರ್ಕ್ಸ್ ಕೇಳ್ಬಾರ್ದು ಸರ್. ದೊಡ್ಡ ಮನೆಯವ್ರಿಗೆ ಯಾವಾಗ ಮಾರ್ಕ್ಸ್ ಇರುತ್ತೆ ದೊಡ್ಡ ಮನೆಯವ್ರು ಯಾರು ದೊಡ್ಡ ಮನೆಯವ್ರಿಗೆ ಕೇಳ್ಬಾರ್ದು ನಾವು. ಈ ಕ್ರೇಜ್ ನ ನೋಡಕ್ಕೆ ಬಿಜಾಪುರದಿಂದ ಬಂದ್ವಿ. ಅಪ್ಪು ಇಸ್ ಮೈ ಫೇವರೇಟ್. ಹೊಸ ಎಂಟ್ರಿ ಬಂದಿದ್ದಾಯ್ತು, ಇವಾಗ ಎಲ್ಲರೂ ತೆಂಗಿದಾಯ್ತು. ಚೆನ್ನಾಗಿತ್ತು ಬ್ರೋ. ಸೂಪರ್ ಸರ್. 100 days ಚೆನ್ನಾಗಿದೆ. ಸೂಪರ್ ಮೂವಿ. ಚೆನ್ನಾಗಿದೆ. ಅದರಲ್ಲಿ ಅಪ್ಪ ಮಗನ ಪಾತ್ರ ಚೆನ್ನಾಗಿದೆ ನೋಡಿ. ಯಾವತ್ತು ಮಗ ಅಪ್ಪ ಮಾಡಿ ಸಾಲನ ಮಕ್ಕಳು ತೀರ್ಸೋದು ಕಷ್ಟ, ಆದರೆ ಮಗ ತೀರಿಸ್ತಾನೆ, ಅದು ಒಂದು ಚೆನ್ನಾಗಿದೆ. ಫಸ್ಟ್ ಹಾಫು ಸೆಕೆಂಡ್ ಹಾಫ್ ಎರಡೂ ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಅಪ್ಪು ಸರ್ ಸೂಪರ್ ಸರ್. ಸೂಪರ್ ಎಕ್ಸ್ಟ್ರಾ ಹೇಗಿತ್ತು? ಸೂಪರ್ ಆಗಿತ್ತು. ಸೂಪರ್ ಸರ್. ಸೂಪರ್ ಚೆನ್ನಾಗಿದೆ. ಸೂಪರ್ ಆಗಿದೆ. ಸೂಪರ್ ಆಗಿದೆ ಚೆನ್ನಾಗಿದೆ ಮೂವಿ ಸರ್. ದಿಸ್ ಇಸ್ ನಾಟ್ ಎ ಕಮರ್ಷಿಯಲ್ ಸಿನಿಮಾ. ಇದು ತಂದೆ ಮಕ್ಕಳ ಬಾಂಧವ್ಯದ ಸಿನಿಮಾ, ಇದು ಯುವ ಸಿನಿಮಾ, ಇದು ಅಪ್ಪು ಸಿನಿಮಾ, ಇದು ದುಡ್ಡು ಮಾಡೋ ಸಿನಿಮಾ ಅಲ್ವೇ ಅಲ್ಲ. ತಂದೆ ಮಕ್ಕಳ ಬಾಂಧವ್ಯದ ಸಿನಿಮಾ ಇದು. ಇದು ಸೂಪರ್ ಹಿಟ್. ಇದು ತಂದೆ ಮಕ್ಕಳ ಬಾಂಧವ್ಯ ಹೆಂಗಿದೆ ಅಂದ್ರೆ, ನೀವು ಸುಮ್ಮನೆ ನಮ್ಮ ಹತ್ರ ರೆಕಾರ್ಡ್ ಮಾಡ್ಕೊಳ್ಳೋದಲ್ಲ, ಇಡೀ ಇಂಡಿಯಾಗೆ ಹೋಗ್ಬೇಕು. ತಂದೆ ಮಕ್ಕಳ ಬಾಂಧವ್ಯ ಸಿನಿಮಾ. ಈ ಪಿಕ್ಚರ್ ಬಿಟ್ಟರೆ ಯಾರು ಬರಲ್ಲ ಸರ್. ನೆಕ್ಸ್ಟ್ ಟೈಮ್ ಲೆಗಸಿ ಕಂಟಿನ್ಯೂ ಆಗುತ್ತೆ ನೋಡಿ. ಸಾಲಿಡ್ ಪಿಕ್ಚರ್ ಸರ್. ಅಪ್ಪು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ಅಪ್ಪು ವಂಡರ್ಫುಲ್. ಬೆಂಕಿ ಬೆಂಕಿ. ಯುವರಾಜ್ ಕುಮಾರ್ ಉಳಿತಾರೆ, ಉಳಿತಾರೆ. ಸಿನಿಮಾ ಮಾತ್ರ ಸೂಪರ್ ಸರ್. ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಯುವರಾಜ್ ಕುಮಾರ್ ನಟನೆ ಬಂದು 100 ಸಿನಿಮಾ ಎಕ್ಸ್ಪೀರಿಯನ್ಸ್ ಇಲ್ಲ. 100 ಸಿನಿಮಾ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರಲ್ಲ, ಆ ತರ ಎಕ್ಸ್ಪೀರಿಯನ್ಸ್ ಒಳ್ಳೆ ಫೈಟ್ ಇದೆ ಆಯ್ತಾ. ಆಮೇಲೆ ಒಳ್ಳೆ ಮೆಸೇಜ್ ಇದೆ ಸಿನಿಮಾದಲ್ಲಿ. ಒಳ್ಳೆ ಮೆಸೇಜ್ ಇದೆ ಸಿನಿಮಾದಲ್ಲಿ. ಒಳ್ಳೆ ಮೆಸೇಜ್ ಇದೆ. ಒಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಒಂದು ಮದುವೆ ಮಾಡೋದಕ್ಕೆ ಏನು ಕಷ್ಟ ಬಿದ್ದಿರ್ತಾರೆ, ಅವ್ರು ಡೆಲಿವರಿ ಬಾಯ್ ಆಗಿ ಯುವರಾಜ್ ಕುಮಾರ್ ಏನು ಕಷ್ಟ ಬೀಳ್ತಾರೆ. ಸಿನಿಮಾ ಮಾತ್ರ ಸರ್ ಸೂಪರ್ ಆಗಿದೆ. ಆಮೇಲೆ ಅಪ್ಪು ಬಾಸ್ನ ಸ್ಥಾನನ ತುಂಬೋದಕ್ಕೆ ಯಾರು ಇಲ್ಲ ಅಂತ ನಾವು ತುಂಬಾ ಮನಸ್ಸಲ್ಲಿ ನೋವಿತ್ತು. ಆ ಸ್ಥಾನನ ಯುವರಾಜ್ ಕುಮಾರ್ 100% ತುಂಬ್ತಾರೆ ಸರ್. ಆಮೇಲೆ ಜೈ ಅಪ್ಪು ಬಾಸ್, ಜೈ ಯುವ ಬಾಸ್. ದೊಡ್ಡ ಮನೆಯಲ್ಲಿ ಕಟ್ಟಾಕಿರೋ ಅಶ್ವಮೇಧ ಕುದುರೆನ ಬಿಟ್ಟಾಕಿದೀವಿ. ತಾಕತ್ತಿದ್ದವ್ರು ತಡಿಬಹುದು. ಓಪನ್ ಚಾಲೆಂಜ್. ದೊಡ್ಡ ಮನೆಯಲ್ಲಿ ಕಟ್ಟಾಕಿರೋ ತುಂಬಾ ಚೆನ್ನಾಗಿದೆ ಸರ್. ಫಿಲಮ್ ಮಾತ್ರ ಪುನೀತ್ ರಾಜ್ಕುಮಾರ್ ನೆನೆಸ್ಕೋಬೇಕು. ಸೀನಿಯರ್ಸ್ ನ ಕೇಳಿ ಸರ್, ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿ. ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ ತಂದೆ ಮಗನ ಸಂಬಂಧ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಷ್ಟೇ ಸಿನಿಮಾ. ತುಂಬಾ ಚೆನ್ನಾಗಿದೆ ಸರ್ ಪಿಕ್ಚರ್. ತುಂಬಾ ಚೆನ್ನಾಗಿದೆ ಸರ್. ರಾಜವಂಶ ಅಂದ್ರೆ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಡಾಕ್ಟರ್ ರಾಜ್ಕುಮಾರ್ ವಂಶ ಅತ್ಯುನ್ನತ ವಂಶ. ಅದರಲ್ಲಿ ರಾಜ್ಕುಮಾರ್ ವಂಶ ಇದೆಯಲ್ಲ ಸರ್, ಸೂಪರ್. ಈ ಪರಂಪರೆ ಹೀಗೆ ಮುಂದುವರಿಬೇಕು. ಅಪ್ಪು ಇಸ್ ಮೈ ಫೇವರೇಟ್. ಅಪ್ಪು ಇಸ್ ಮೈ ಫೇವರೇಟ್. ಥ್ಯಾಂಕ್ ಯು. ಸಿನಿಮಾ ತುಂಬಾ ಸುಮಾರಾಗಿದೆ ಸರ್. ಸೂಪರ್ ಫಿಲಂ. ಅಪ್ಪು ಕಮ್ ಬ್ಯಾಕ್. ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್ ಮೂವಿ. ನಾನು ಮಾತಲ್ಲೆಲ್ಲ ಸಂಭಾಷಣೆ ಗುಡಿಯ ದೊಡ್ಡ ಮನೆಯಿಂದ ಬೆಳ್ಳಿಯ ತೆರೆ ಮೇಲೆ ನಾಯಕ ನಟರಾಗಿ ಯುವರಾಜ ಕುಮಾರ್ ಬರಲಿದ್ದಾರೆ. ನಮ್ಮ ಶಿವಣ್ಣಂತರ ಸೂಪರ್ ಡ್ಯಾನ್ಸರ್ ಆಗಲಿದ್ದಾರೆ. ರಾಘಣ್ಣಂತರ ಹೃದಯವಂತರಾಗಲಿದ್ದಾರೆ. ಅಪ್ಪು ತರ ಪವರ್ಫುಲ್ ಆಗಲಿದ್ದಾರೆ. ಭಾರತೀಯ ಚಿತ್ರರಂಗದಲ್ಲೇ ಧೂಳೆಪ್ಸಕ್ಕೆ ಬರುತ್ತಿರುವ ಜಗತ್ತಿಗೆ ಒಬ್ಬನೇ ಶಿವ, ಪ್ರಪಂಚಕ್ಕೆ ಒಬ್ಬನೇ ಯುವರಾಜ, ಒಬ್ಬನೇ ಅಪ್ಪು ಕುಮಾರ್. ಈ ಸುವರ್ಣಯುಗದಲ್ಲಿ ಒಬ್ಬನೇ ಯುವ, ಕಾಡಿನಿಂದ ನಾಡಿಗೆ ಬರುತ್ತಿರುವ ಸಿಂಹದ ಮರಿ. ಇದು ಸಿಂಹದ ಮರಿ. ಖಂಡಿತ ಸರ್. ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಸರ್ ಇದು. ಎಲ್ಲರೂ ಬಂದು ನೋಡ್ಬೇಕು ಅಂತ ನಾನು ಕೋರ್ತೀನಿ. ಸೂಪರ್. ದೊಡ್ಡ ಮನೆ ಹೊಸ ಎಂಟ್ರಿ ಬಂದಿದ್ದಾಯ್ತು, ಇವಾಗ ಎಲ್ಲರೂ ತೆಂಗಿದಾಯ್ತು. ಸೂಪರ್ ಆಗಿತ್ತು ಮೂವಿ. ಇನ್ನೇನಿದೆ ಇವೊಂದೇ ಹವಾ. ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ. ಪಕ್ಕಾ ಬ್ಲಾಕ್ ಬಸ್ಟರ್. ಶಿವ ಮೂವಿ. ಥ್ಯಾಂಕ್ ಯು ಸೋ ಮಚ್. ರಾಜ್ಕುಮಾರ್ ಕುಟುಂಬ ಹಾಲು ಜೇನು ತರ ಹಾಗೆ ಬೆಳೀತಾ ಇರ್ಬೇಕು ವಂಶ. ಸೂಪರ್ ಆಗಿದೆ ನಮ್ಮ ಮೂವಿ. ಸೂಪರ್ ಆಗಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಪುನೀತ್ ರಾಜ್ಕುಮಾರ್ ಮೇಲೆ ಇಂಥ ಮೂವಿ ಯಾರು ಮಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ. ಮತ್ತೆ ಅವ್ರ ಮಗನೇ ಬಂದಿದ್ದಾರೆ. ಸೂಪರ್ ಪವರ್ ಸ್ಟಾರ್ಗೆ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಯುವ. ಅಮೇಸಿಂಗ್. ಸೂಪರ್. ತುಂಬಾ ಆಕ್ಟಿಂಗ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ರಾಜ್ಕುಮಾರ್ ರೇಂಜ್ಗೆ ಯುವ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಇನ್ನೇನಿದೆ, ಆಕ್ಟಿಂಗ್ ಅದ್ಭುತವಾಗಿರುವಾಗ ಮತ್ತೆ ಇನ್ನೇನು ಹೇಳಿದೆ. ಒಬ್ಬ ಕಲಾವಿದನ ಅಭಿನಯತನ ಮುಖ್ಯ.
ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಸರ್ ಔಟ್ ಆಫ್ 5? 100% ಕೊಡ್ಬೋದು. ಸೂಪರ್ 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 ಡೈಲಾಗು, ಸೂಪರ್ ಆ್ಯಕ್ಟಿಂಗು, ಮತ್ತೆ ಅಪ್ಪು ಜೀವಂತವಾಗಿ ಬಂದಿದ್ದಾರೆ. ಸೂಪರ್. ಯುವ ಧ್ವನಿ ಎಚ್ಚೆತ್ಕೊಳ್ಬೇಕು, ಹೆಂಗೆ ನಡ್ಕೋಬೇಕು, ಹೆಂಗೆ ಅವರಪ್ಪನ್ನ ಇದು ಮಾಡಬೇಕು, ಹೆಂಗೆ ಟ್ರೀಟ್ ಮಾಡಬೇಕು. 100ಗೆ 100% ಸೂಪರ್. ಅಪ್ಪು ಅಜರಾಮರ, ಖಂಡಿತ ಸೂಪರ್ ಆಕ್ಟರ್ ಹುಟ್ಟಿದ್ದಾರೆ. ಮತ್ತೆ ಒಳ್ಳೆ ಬಾಲಿವುಡ್ ರೇಂಜ್ಗಿದ್ದಾನೆ. ಸೂಪರ್ ಸೂಪರ್ ಸೂಪರ್. ಸರ್ ಇದು ಬಹುದೂರ್ ಗಂಡು ಅಪ್ಪು ಬಾಸ್ಗೆ ಜೈ. ಮೂವಿ ಸೂಪರ್ ಆಗಿದೆ ಸರ್. ಮೂವಿ ಸೂಪರ್ ಆಗಿದೆ. ಸೇಮ್ ಅಪ್ಪು ಸರ್ ಯುವ ಬಂದಿರೋದು ಒಂದು ಕನ್ನಡ ಚಿತ್ರರಂಗಕ್ಕೆ ಯೂತ್ ಹೀರೋಗಳಿಗೆ ಒಂದು ಐಕನ್ ಸ್ಟಾರ್ ಇದ್ದಂಗೆ ಇವರು. ಯಾಕಂದರೆ ಎಲ್ಲ ಥರ ತರಬೇತಿ ತಗೊಂಡು ಟ್ರೈನಿಂಗ್ ದೊಡ್ಡ ಮನೆ ಅವ್ರ ಬ್ಲಡ್ಡಲ್ಲೇ ಇದೆ. ಡ್ಯಾನ್ಸಿಂಗ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಫೈಟಿಂಗ್ ಆಗಲಿ ಎಲ್ಲದರಲ್ಲಿ ಸೂಪರಾಗಿ ಮಾಡಿದ್ದಾರೆ. ಈಗಿನ ಯುವ ಹೀರೋಗಳು ಇವ್ರ ಥರ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿಲ್ಲ. 10-15 ಸಿನಿಮಾ ಮಾಡಿದ್ದಾರೆ, ಆದರೂ ಈ ಥರ ಆ್ಯಕ್ಟಿಂಗ್ ಮಾಡಿಲ್ಲ, ಇದುವರೆಗೂ ಮಾಡಿಲ್ಲ. ಮೆಸೇಜ್ ಫುಡ್ ಡೆಲಿವರಿ, ಒಂದು ಕೌಟುಂಬಿಕ ಚಿತ್ರ, ಒಬ್ಬ ಮಿಡ್ಲ್ ಕ್ಲಾಸ್ ಜೀವನ, ಒಂದು ಮಿಡ್ಲ್ ಕ್ಲಾಸ್ ಜೀವನ ಹೆಂಗಿರುತ್ತೆ ಅಂತ ಚೆನ್ನಾಗಿ ತೋರಿಸಿದ್ದಾರೆ ಸಂತೋಷ್ ಆನಂದರಾಮ್. ತುಂಬ ಯಾರ್ಸಪ್ ಅವರಿಗೆ ಸರ್. ನಾನು ಔಟ್ ಆಫ್ 100 ಕೊಡ್ತೀನಿ ಸರ್. ಸರ್ ದೊಡ್ಡ ಮನೆಯವ್ರಿಗೆ ಯಾವಾಗ ಮಾರ್ಕ್ಸ್ ಇರುತ್ತೆ ಸರ್. ದೊಡ್ಡ ಮನೆಯವ್ರು ಅವರು. ಪಿಕ್ಚರ್ ಚೆನ್ನಾಗಿದೆ, ನಾವು ದುಡ್ಡು ಕೊಟ್ಟಿದ್ದೀವಿ, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಪಿಕ್ಚರ್ ಚೆನ್ನಾಗಿ. ಅಪ್ಪು ಬಾಸ್ ಎಲ್ಲಿ ಹೋಗಿಲ್ಲ. ಅಪ್ಪು ಬಾಸ್ ಅವ್ರ ಮಗನ ಬಿಟ್ಟು ಹೋಗಿದ್ದಾರೆ. ಇವ್ರ ಥರ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡು ಫಿಲ್ಮ್ ಇಂಡಸ್ಟ್ರಿ ಬರೋಗಿದ್ರ ಅದು ಇದು ಫಸ್ಟ್ ಫಿಲ್ಮ್ ಅನ್ನೋಕ್ಕೆ ಚಾನ್ಸೇ ಇಲ್ಲ ಸರ್. ಅವ್ರು ಮಿನಿಮಮ್ ಅಂದ್ರೆ ಒಂದು 50 ಫಿಲ್ಮ್ ಮಾಡಿದ್ರು ಅನ್ನೋ ರೇಂಜೇ ಇದೆ. ಪ್ರತಿ ಒಂದು ಆ್ಯಕ್ಟಿಂಗ್ ಎಲ್ಲ ಅಬ್ಸರ್ವ್ ಮಾಡಿದ್ದೀನಿ. ಬರಂಗಿದ್ರೆ ಫಿಲ್ಮ್ ಮಾಡಂಗಿದ್ರ ಪ್ರತಿ ಒಂದು ತಯಾರಾಗಿ ಬರ್ಬೇಕಂತ ಇವ್ರು ಇನ್ನು ಮುಂದೆ ಬರೋದ್ರೆ ಸ್ಫೂರ್ತಿ. ಯುವ ಬಾಸ್ಗೆ, ಅಪ್ಪು ಸಾರ್ಗೆ. ಈ ಕ್ರೇಜ್ ನ ನೋಡಕ್ಕೆ ಬಿಜಾಪುರದಿಂದ ಬಂದಿವಿ. ಈ ಕ್ರೇಜ್ ನ ನೋಡಕ್ಕೆ ವಿಜಯಪುರ, ಬಿಜಾಪುರ. ಯುವ ಬಾಸ್ಗೆ ಜೈ. ಏನು ಜಾಸ್ತಿ ಲೈಕ್ ಆಯ್ತು ಅಪ್ಪ ಮಗಂದ ಸೆಂಟಿಮೆಂಟ್? ಹೌದು. ಅಲ್ಲ, ಒಬ್ಬ ಹೀರೋ ಹೇಗೆ ಬರಬೇಕು ಅನ್ನೋದು ಯುವದಿಂದ ನೋಡ್ಕಲಿಬೇಕು. ಜಸ್ಟ್ ಯಾರ್ದೋ ಒಂದು ಹೆಸರು ಹೇಳ್ಕೊಂಡು ಮೂವಿಗೆ ಬರೋದಲ್ಲ. ಎಲ್ಲ ಪರ್ಫಾರ್ಮೆನ್ಸು, ಯುವದ ಪರ್ಫಾರ್ಮೆನ್ಸು. ಬರೀ ರಾಜವಂಶ ಮಾತ್ರ ಫ್ಯಾನ್ಸ್ ಆಗಲ್ಲ, ಎಲ್ಲರೂ ಫ್ಯಾನ್ಸ್ ಆಗ್ತಾರೆ ಈ ಒಂದು ಮೂವಿಯಿಂದ. ಬಿಕಾಸ್ ಆ ಥರ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಯುವ. ನಿಜ ಹೇಳಬೇಕು ಅಂದರೆ ಈ ಥರ ಪರ್ಫಾರ್ಮೆನ್ಸು ಯಾವ ಫಸ್ಟ್ ಹೀರೋನು ಮಾಡಿರೋದು. ಇದು ಫಸ್ಟ್ ಫಿಲ್ಮ್ ಅಂತ ಅನ್ಸೋದೇ ಇಲ್ಲ ನಿಮಗೆ. ಕಣ್ಣು ಮುಚ್ಕೊಂಡು ನೋಡ್ಕೋಬೋದು ನೀವು. ನಾವು ಇಡೀ ಫ್ಯಾಮಿಲಿ ಸಮೇತ ಎಲ್ಲನೂ ಬಂದಿದ್ದೀವಿ ಇಲ್ಲಿ ನೋಡೋಕೆ ಅಂತಾನೆ. ಮತ್ತು ಒಂದು ಸಂತೋಷ ಅಂತ ಹೇಳಿದ್ದಾರೆ, ಯಾವ ರೋಡಲ್ಲಿ ತಲೆ ನಡಿಬೇಕು ಅಂತ ಹೇಳಿದ್ದಾರೆ, ಆ ರೋಡಲ್ಲಿ ಎಲ್ಲರೂ ತಲೆ ತೆಗಿಸ್ಲೇಬೇಕು. ಅದು ಅಪ್ಪು ಬಾಸ್ ಮಾತ್ರ. ಜೈ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ತುಂಬ ಚೆನ್ನಾಗಿದೆ ಮೂವಿ, ಮಾತ್ರ ಸಖತ್ತಾಗಿದೆ. ಯುವ ಬಾಸ್ತು ಎಲ್ಲರೂ 25 ಫಿಲಿಮ್ ಮಾಡಿದ್ಮೇಲೆ ಒಂದು ಲೆಕ್ಕಾಚಾರಕ್ಕೆ ಬರ್ತಾರೆ. ಫಸ್ಟ್ ಮೂವಿಲೇ ಈ ಥರ ಅವ್ರು ಹೇಳಿದ್ರೆ ಗ್ರೇಟ್. ಅದೇನೋ ಅಣ್ಣವ್ರ ರಕ್ತದಲ್ಲೇ ಇದೆ, ರಾಜವಂಶ ಬ್ಲಡ್ಡಲ್ಲೇ ಬಂದಿರೋದು ಕಲೆ. ಆದರೂ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಅಪ್ಪ ಮಕ್ಕಳ ಬಾಂಧವ್ಯ ಮಾತ್ರ ಸೂಪರು. ಮಿಡ್ಲ್ ಕ್ಲಾಸ್ ಮೇಲೆ ಸೂಪರ್ ಮೂವಿ, ಬ್ಲ್ಯಾಕ್ ಬಸ್ಟರ್ ಹಿಟ್ ಮೂವಿ.